ಎಲ್ಲೋದ್ರು ಜನ ಎಲ್ಲ ತುಂಬಾ ಖುಷಿಯಾಗಿದ್ದಾರೆ, ತುಂಬಾ ಚೆನ್ನಾಗಿದೆ. ಬಟ್ ಅಣ್ಣ ಕಡೆ 3 ದಿನ ಉಸಾರಣ ಅಂತಾರೆ, ಕಡೆ 3 ದಿನ ಉಸಾರಣ ಅಂತಾರೆ. ಸೊ ಅದಕ್ಕೆ ನಾವು ಜನಗಳಿಗೆ ಹೇಳ್ತಾ ಇದೀವಿ, ನೋಡ್ರಪ್ಪ ಕಡೆ 3 ದಿನ ಉಸಾರು ಅಂತಿದ್ದಾರೆ. ನಾನು ಹೇಳ್ಬಿಡ್ತೀನಿ, ಕಡೆ 3 ದಿನ ಉಸಾರು ಅಂದ್ರೆ ಏನಂತಾರೆ, ನಮ್ಮ ಹಳ್ಳಿ ಕಡೆ ನಾಳೆ ಬಾ ಅಂತ ಬಾಗಿಲ ಮೇಲೆ ಬರ್ದಿರುತ್ತಲ್ಲ, ಹಂಗೆ 18ರ ಮೇಲೆ ಬಾ ಅಂತ ಬರ್ದ್ಬಿಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಬಿಕಾಸ್ 18ರ ಮೇಲೆ ಯಾರು ಬರ್ತಾರೆ ಅಂತ ನಾವು ನೋಡ್ಬೇಕು. ಅವ್ರು ಬರ್ಲಿ, 18ರ ಮೇಲೆ ಬಂದ್ರೆ ಜನಗಳು ನಾಳೆಗೆ ಇದೆ ಅಂತ ಮನುಷ್ಯ ಹರಿ ಬಿಡಬಾರ್ದು. ದಯವಿಟ್ಟು ಒಂದು ವಿಷಯ ಹೇಳಕ್ ಇಷ್ಟ, ನನ್ನ ಕ್ಯಾಮ್ರಾ ನಿನ್ ಮಾತಾಡ್ತಾ ಇರ್ತೀನಿ, ಕ್ಯಾಪ್ಚರ್ ಮಾಡ್ತೀನಿ ಸರ್, ಪರವಾಗಿಲ್ಲ, ನೀನ್ ನೋಡ್ಕೊಂಡು ನನ್ನ ಕ್ಯಾಮ್ರಾ ಮಾತಾಡೋದು ಆರ್ಟಿಫಿಷಿಯಲ್ ಆಗಿರುತ್ತೆ. ಒಂದ್ ಸಾರಿ ಮಾತಾಡ್ತೀವಿ, ಇದನ್ನ ಕ್ಯಾಪ್ಚರ್ ಮಾಡಿ. ಏನಮ್ಮ ಕ್ವಶನ್ ನೋಡಿ, ಸಿಂಪಲ್. ನಾಲ್ಗೆ ಇದೆ ಅಂತ ಮನುಷ್ಯ ಹರಿ ಬಿಡಬಾರ್ದು. ಒಂದು ಹೆಣ್ಣಿಗೆ ಗೌರವ ಕೊಡೋ, ಎಲ್ಲಿ ಗೌರವ ಕೊಡ್ತಾರೋ, ಎಲ್ಲಿ ರೆಸ್ಪೆಕ್ಟ್ ಇರುತ್ತೋ, ನಮ್ಮ ಸಂಸ್ಕೃತಿ ಎಲ್ಲಿ ಇದಿರುತ್ತೋ ಅಲ್ಲಿ ಸಮಾಜ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅಂಬರೀಷ್ ಅಣ್ಣ ಇದ್ದಿದ್ರೆ ಬರೀ ಬೆರಳು ತೋರ್ಸೋದಕ್ಕೆ ಯಾರಿಗಾದ್ರೂ ತಾಕತ್ತಿರ್ತಿತ್ತ ಅಂತ ನಾನು ಕೇಳ್ತೀನಿ. ಅವ್ರಿಲ್ಲ ಅಂದ ತಕ್ಷಣ ಬಾಯಿಗೆ ಬಂದಂಗೆ ಮಾತಾಡ್ಬೋದು, ಅವ್ರು ಕೇಳೋರು ಹೇಳೋರು ಯಾರು ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ರೆ ದಯವಿಟ್ಟು ಬಿಟ್ಬಿಡ್ಲಿ. ನಾವೆಲ್ಲ ಇದೀವಿ. ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ಎಲ್ರ ಮನೇಲೂ ಹೆಣ್ಮಕ್ಳು ಇರ್ತಾರೆ, ಯಾರ ಮನೇಲೂ ಹೆಣ್ಮಕ್ಳು ಇಲ್ಲದೆ ಇರಲ್ಲ. ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರ ಮನೆ ಹೆಣ್ಮಕ್ಳು ನೆನ್ಸ್ಕೊಳ್ಳಿ, ಆ ರೀತಿ ಮಾತಾಡಬಾರ್ದು. ಅಂಬರೀಷ್ ಅಣ್ಣನ ಅಭಿಮಾನಿ ಕರ್ನಾಟಕದಾದ್ಯಂತ ಇದ್ದಾರೆ, ಮಂಡ್ಯಲ್ಲಿ ಮನೇಲಿ ಇದ್ದಾರೆ, ಗೊತ್ತಾಯ್ತಾ? ಅಣ್ಣ ಇಲ್ಲ ಅಂದ ತಕ್ಷಣ ಅವ್ರ ಮನೆ ಹೆಂಗಸ್ರಿಗೆ ಮಾತಾಡ್ತೀರಾ ನೋಡ್ಕೊಂಡು ಇರ್ಲಿ, ಮಾತಾಡ್ಕೊಳ್ಳಿ ಅಂತ ಸುಮ್ಮನಿರಕ್ಕಾಗಲ್ಲ. ದಯವಿಟ್ಟು ಅಂತ ತಪ್ಪು ಮಾತಾಡ್ಕೊಬೇಡಿ. ಸಂಬಂಧಗಳು ಎಲ್ಲಾರು ಚೆನ್ನಾಗಿದ್ದಂತವ್ರೆ, ಎಲೆಕ್ಷನ್ ಬಂದ ತಕ್ಷಣ ಆ ರೀತಿ ಮಾತುಗಳು ಆಡಬಾರದು. ಎಲ್ರು ಕಾವೇರಿ ನೀರು ಕುಡದೆ ಬೆಳೆದಿರೋದು, ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಒಂದು ಮಾನವೀಯತೆಯಿಂದ ಒಂದು ಡಿಗ್ನಿಫೈಡ್ ಆಗಿ ಮಾತಾಡಿ. ಏನ್ ಅರ್ಥ ಅದು ಮಾಯಾಂಗನೆ ಅಂತ ಅಂದ್ರೆ, ನೀವ್ ಇಷ್ಟಪಡ್ತೀರಮ್ಮ, ನಿಂಗೇನಾರ ಮಾತಾಡಿದ್ರೆ ಎಲೆಕ್ಷನ್ ಒಂದ್ ಹೆಣ್ಮಗಳು ಬಂದ್ ನಿಲ್ಲೋದೇ ತಪ್ಪ ಅಲ್ಲ. ಅವ್ರ ಊರಲ್ಲಿ ಅವ್ರ ಸೊಸೆ, ಅವ್ರ ಯಜಮಾನ್ರು ನಿಂತಂತ ಇದು, ಆ ಒಂದು ಹೆಣ್ಣು ಬಂದ್ಬಿಟ್ಟು ಇವತ್ತು ಹೋರಾಡ್ತೀನಿ ಅಂತ ನಿಂತಾಗ ಮಂಡ್ಯದ ಸೊಸೆ ಅವರು ಅವ್ರ ಊರಲ್ಲಿ ಬಂದು ಒಂದು ಸ್ವಾಭಿಮಾನ ಪ್ರತೀಕವಾಗಿ ನಿಂತಿದ್ದಾರೆ. ನಿಂತಿರೋದೇ ತಪ್ಪು ಅನ್ನಂಗೆ ಏನು ಮಾತುಗಳು? ಯಾರು ಕೇಳ್ತಾರೆ ಇದನ್ನ? ಮಂಡ್ಯ ಜನ ನೋಡ್ಕೊಂಡು ಸುಮ್ಮನಿರ್ತಾರೆ ಅನ್ಕೊಂಡಿದ್ಯಾ? ದುರಹಂಕಾರಕ್ಕೆ ಪಾಠ ಕಲಿಸ್ತಾರೆ. ದುರಹಂಕಾರ ಮಾಡಬಾರ್ದು. ಮನುಷ್ಯ ಮಾತಾಡ್ಲಿ, ನಿಮ್ಮ ಕಾರ್ಯಕ್ರಮಗಳು ನಿಮ್ಮಿದ್ರ ಬಗ್ಗೆ ಮಾತಾಡ್ಲಿ. ಎದುರುಗಡೆ ಅಭ್ಯರ್ಥಿಗೆ ಮಾಯಾಂಗನೆ ಅಂದ್ಬಿಟ್ರೆ ಹೆಂಗಮ್ಮ ಇದು? ತಪ್ಪಲ್ವಾ? ಒಂದ್ ಅರ್ಥ ಮಾಡ್ಕೋಬೇಕು. ಬಹುಶಃ ಅವ್ರಿಗೆಲ್ಲ ಒಂಥರ ಮೈಂಡ್ ಏನೋ ಪ್ರಾಬ್ಲಮ್ ಆಗ್ಬಿಡ್ಬೋದು. ಏನಾಗುತ್ತೆ, ಈ ನಮ್ಮ ಹಳ್ಳಿ ಕಡೆ ಈ ಬಸ್ ಬರುತ್ತೆ ಗೊತ್ತಾ, ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದಾಗ ಒಂದ್ ಕರ್ಚೀಫ್ ಹಾಕ್ತಾರೆ ಸೀಟ್ಗೆ, ಕಿಟಕಿಯಿಂದ. ಯಾಕೆ ಹಾಕ್ತಾರೆ ಹೇಳಿ? ಯಾರಾದ್ರೂ ಬಂದು ಕೂತ್ಕೊಳ್ಬೇಕಾದ್ರೆ ಒಂದ್ ಕರ್ಚೀಫ್ ಹಾಕ್ತಾರೆ. ಹಂಗ 6 ತಿಂಗಳು ಒಬ್ರು ಕರ್ಚೀಫ್ ಹಾಕಿದ್ರು ಅನ್ಕೋಣ. ಈ ಕರ್ಚೀಫ್ಗೆ ಅದೇನು ಅಂದ್ರೆ ಸೈಲೆಂಟ್ ಆಗಿರ್ಬೇಕು. ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ನಾವು ಮಾತಾಡ್ಬೇಕಾಗಿತ್ತು ಅಷ್ಟೇ. ನಾನು ಹೇಳೋದು, ಕರ್ಚೀಫ್ ಆಗಿ ನೀಟಾಗಿದ್ರೆ ಓಕೆ, ಅದಕ್ಕೆ ಯೂಸ್ ಮಾಡಿ ಬಿಸಾಕ್ಬಿಡ್ತಾರೆ ಜನ. ಸೊ ಅವಾಗ ಬಹುಶಃ ಅವ್ರಿಗೆ ಮೆಂಟಲಿ ಸ್ವಲ್ಪ ಇದಾಗಿ ಆತರ ಮಾತಾಡ್ತಿರ್ಬೋದು. ಬೇಡ, ಎಲ್ಲ ಪರಿಚಯದವ್ರೆ ನನ್ಗೂನು, ಬೇಡ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬಾರಲ್ಲ. ನಾನು ಹಳ್ಳಿ ಕಡೆ ಕರ್ಚೀಫ್ ಹಾಕಿ ಒಂದ್ ಸೀಟ್ಗೆ ರೆಡಿ ಮಾಡಿರ್ತಾರೆ 6 ತಿಂಗಳು. ಅದು ಪಾಪ ಅದು ಒಂಥರ ನೋವಾಗುತ್ತೆ ಸಂಜೆ.